ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮಿಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮೊಸರು ಪೊಂಗಲ್. ತುಂಬ ಈಸಿಯಾದ ಟೇಸ್ಟಿಯಾದ ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲ ಥರ ಪೊಂಗಲ್ ಮಾಡ್ಕೊಂಡು ತಿಂದಿದ್ದು ಇದು ಯಾವ ರೀತಿ ಮೊಸರು ಪೊಂಗಲ್ ಅಂತ ಹೇಳ್ತೀರಾ, ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ಪೊಂಗಲ್ ಅಂತ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ನಾನು 1 ಲೋಟ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಗಂಟೆ ಕಾಲು ಗಂಟೆ. ನಂತರ ಹೆಸರುಬೇಳೆ, ಮುಕ್ಕಾಲು ಲೋಟದಷ್ಟು ಹೆಸರುಬೇಳೆ, ಮೂಂಗ್ ದಾಲ್ ಹುರಿದು ಚೆನ್ನಾಗಿ ತೊಳೆದು ಅದನ್ನು ಒಂದು ಕುಕ್ಕರ್ಗೆ ಮುಕ್ಕಾಲು ಲೋಟದಷ್ಟು ಹೆಸರುಬೇಳೆ, 1 ಲೋಟದಷ್ಟು ಅಕ್ಕಿ ಹಾಕಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಅಂತಲ್ಲ, ನೀವು ಇದನ್ನು ಬ್ರೋಕನ್ ವೀಟಲ್ಲಾಗಲಿ ರವೆಲಾಗಲಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಮೊಸರು ಪೊಂಗಲ್ಲ ಹೇಳಿದ್ನಲ್ಲ, ಈ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತಂಪು ಕೂಲ್ ಅಂತಲೇ ಹೇಳ್ಬೋದು. ನಂತರ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಒಂದು ವಿಷಲ್ನ ಹಾಕ್ಸ್ಕೊಂಬಿಡೋಣ ಕುಕ್ಕರಲ್ಲಿ. ಒಂದೇ ವಿಷಲ್ ಸಾಕು, ತುಂಬ ಬೆಂದೋದ್ರೆ ಟೇಸ್ಟ್ ಇರೋಲ್ಲ. ಹೇಳಿದ್ನೆಲ್ಲ, ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು, ಅಕ್ಕಿಲೇ ಅಂತೇನಿಲ್ಲ, ನವಣೆಲೂ ಬೇಕಾದರೆ ಮಾಡ್ಕೋಬೋದು. ಇದನ್ನು ನೋಡಿ, ಒಂದು ವಿಷಲ್ ಆದಮೇಲೆ ಈ ಥರ ಆಗಿರುತ್ತೆ ಪೊಂಗಲ್. ನಂತರ ಇದಕ್ಕೆ ನೀವು ಬಿಸಿನೀರನ್ನೇ ಹಾಕಬೇಕು. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕೋಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಉಪ್ಪು ಹಾಕ್ಬಿಟ್ರೆ ಇದು ಮುಕ್ಕಾಲು ಭಾಗ ರೆಡಿ ಆಗುತ್ತೆ. ನಂತರ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ. ಮೊಸರು ಪೊಂಗಲ್ಗೆ ಏನು ಗೊತ್ತಾ, ನೀವು ಪೊಂಗಲ್ ಯಾವ ಮೆಥಡಲ್ಲಿ ಮಾಡ್ತೀರಾ ಆ ಮೆಥಡಲ್ಲಿ ಪೊಂಗಲನ್ನು ಮಾಡ್ಕೊಂಬಿಡೋಣ. ಆಮೇಲೆ ಯಾವ ರೀತಿ ನಿಮಗೆ ಮೊಸರು ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಹೇಳಿದ್ನಲ್ಲ, ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಮೊಸರು ಪೊಂಗಲ್ಲು. ಈ ಥರ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಎಲ್ಲರೂ ಕೂಡ. ನಂತರ ಹೇಳಿದ್ನಲ್ಲ, ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ಬಿಸಿ ನೀರನ್ನೇ ಹಾಕಿ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಬಿಡಿ. ಒಗ್ಗರಣೆಗೆ ಮೆಣಸು, ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಏನು ಬೇಕಾದರೂ ಹಾಕೋಬೋದು, ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಡಿ. ನಂತರ ಅದಕ್ಕೆ ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕೋಬೋದು. ತುಪ್ಪದಲ್ಲೇ ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮನೆ ಯಾರು ತುಪ್ಪ ತಿನ್ನೋದು ಕಾರಣ ನಾನು ಎಣ್ಣೆಲಿ ಮಾಡ್ತಾಯಿದ್ದೀನಿ. ಎಣ್ಣೆ ತುಪ್ಪ ಎರಡೂ ಬೇಕಾದರೆ ಬೆರೆಸಿ ಮಾಡ್ಕೋಬೋದು. ನಂತರ ಇದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಇಂಗು, 1 ಚಿಟಿಕೆಯಷ್ಟು ಹಿಂಗೆ ಹಾಕಿದ್ರೆ ಸಾಕು. ನಂತರ ಸಾಸಿವೆ, ಒಗ್ಗರಣೆಗೆ ಏನು ಬೇಕೋ ಆ್ಯಸ್ ಯೂಶ್ವಲ್ ಎಲ್ಲನೂ ಹಾಕಿ, ನಾನು ತೋರಿಸಿದಂಥ ಎಲ್ಲ ಐಟಮ್ಸನ್ನು ಒಂದೊಂದು ಹಾಕಿ, ಯಾವುದೇ ಕಾರಣಕ್ಕೂ ಸಾಸಿವೆ ಸಿಡಿದೇ ಬೇರೆ ನೆಕ್ಸ್ಟ್ ಐಟಮ್ಸನ್ನು ಹಾಕಿಬಿಡಿ. ಸಾಸಿವೆ ಸಿಡಿದ ನಂತರ ಜೀರಿಗೆ, ನಂತರ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಮಿಕ್ಕಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಗ್ಗರಣೆಗೆ ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕಿ ಒಂದು ಕಡೆ ಕುದಿಯೋಕೆ ಇಟ್ಟಿರ್ತೀರಲ್ವ, ಕುದ್ದಾದಮೇಲೆ ಈ ಒಗ್ಗರಣೆನ ತೆಗೆದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಪೊಂಗಲ್ ರೆಡಿ ಆಗುತ್ತೆ. ನಂತರ ಪೊಂಗಲ್ಗೆ ಮೊಸರು ಹೇಗೆ ಬೆರೆಸೋದು ಅಂತ ಹೇಳ್ಕೊಡ್ತೀನಿ. ಪೊಂಗಲ್ಲು ತಣ್ಣಗಾದ ನಂತರನೇ ನೀವು ಮೊಸರನ್ನ ಬೆರೆಸ್ಕೊಳ್ಬೇಕಾಗುತ್ತೆ. ನಂತರ ಮೆಣಸು ಕಾಳನ್ನ ನೀವು ಕುಟ್ಟಾದರೂ ಹಾಕೋಬೋದು, ಹಾಗೆ ಬೇಕಿದ್ದರೂ ಹಾಕೋಬೋದು. ನಂತರ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕಿ, ಇದು ಕೂಡ ನಿಮಗೆ ಕಲರ್ ಓಕೆ ಅಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ನೋಡಿ, ಒಗ್ಗರಣೆ ರೆಡಿ ಆಯಿತು. ನೋಡಿ, ಅನ್ನನೂ ಚೆನ್ನಾಗಿ ಕುದ್ದಿದೆ. ಅದಕ್ಕೆ ಒಗ್ಗರಣೆಯನ್ನು ಹಾಕಿ ನಂತರ ಉಪ್ಪನ್ನು ಹಾಕ್ಬಿಟ್ರೆ ಮುಕ್ಕಾಲು ಭಾಗ ಏನು ಪೊಂಗಲ್ ರೆಡಿನೇ ಆಗುತ್ತೆ. ನೀವು ಈ ಮೆಥಡಲ್ಲಾದರೂ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಬ ಹಾಕಿ ಬೇಕಿದ್ದರೂ ಪೊಂಗಲನ್ನು ಮಾಡ್ಕೋಬೋದು. ಆಮೇಲೆ ನವಣೆಲಾಗಲಿ, ಬ್ರೋಕನ್ ವೀಟಲ್ಲಾಗಲಿ, ರೈಸಲ್ಲಾಗಲಿ, ರವೆಲಾಗಲಿ ಯಾವುದ್ರಲ್ಲಾದರೂ ಪೊಂಗಲ್ ಮಾಡ್ಕೋಬೋದು. ನೀವು ಬೇಕಿದ್ರೆ ಮೊಸರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ ಅದು ಮೊಸರು ಪೊಂಗಲ್ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಪೊಂಗಲ್ ರೆಡಿ ಆಯಿತು. ಪೊಂಗಲ್ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಆಮೇಲೆ ಪೊಂಗಲ್ಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಪೊಂಗಲ್ಲು. ನಂತರ ಚೆನ್ನಾಗಿ ಕೈ ಆಡಿ, ಈಗ ನಾನು ಹೇಳಿದ್ನಲ್ಲ, ಪೊಂಗಲ್ ಮುಕ್ಕಾಲು ಭಾಗ ಏನು ಎಲ್ಲ ರೆಡಿಯೇ ಆಯಿತು. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನೋಡಿ ಪೊಂಗಲ್ ರೆಡಿ ಆಯಿತು. ನಂತರ ಇದನ್ನು ಆರೋದಕ್ಕೆ ಬಿಡೋಣ. ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಏಕೆ ಮೊಸರು ಪೊಂಗಲ್ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ.
ನೋಡಿ ಈ ಥರ ಚೆನ್ನಾಗಿ ಆರೋದಕ್ಕೆ ಬಿಡಿ. ಆಮೇಲೆ ಎಲ್ಲದಕ್ಕೂ ಮೊಸರನ್ನ ಬೆರೆಸ್ಬೇಡಿ. ನೀವು ಎಷ್ಟು ತಿಂತೀರಾ ಅದಷ್ಟಕ್ಕೆ ಮಾತ್ರ ಮೊಸರನ್ನ ಬೆರೆಸ್ಕೊಳ್ಳಿ. ನಂತರ ಇದಕ್ಕೆ ನೋಡಿ ಈ ಥರ ತಣ್ಣಗಾದ ನಂತರ ಈ ಕ್ವಾಂಟಿಟಿಗೆ ನಿಮಗೆ ಎಷ್ಟು ಮೊಸರು ಬೇಕು, ನಾನು 1 ಬೌಲು ಮೊಸರನ್ನ ತಗೊಂಡಿದ್ದೀನಿ. 1 ಬೌಲ್ ಮೊಸರನ್ನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೀಟ್ ಮಾಡ್ದಂಗೆ ಹಾಕಿದ್ರೆ ಮೊಸರು ಪೊಂಗಲ್ ರೆಡಿ ಆಗುತ್ತೆ. ಇದ್ರ ಜೊತೆ ನೀವು ಬೇಕಾದರೆ ಚಟ್ನಿ ಕಾಂಬಿನೇಷನ್ ಬೇಕಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಹುಳಿಗೊಜ್ಜು ಅಂತ ಬರುತ್ತೆ, ಅದನ್ನು ಕೂಡ ಮಾಡಿದ್ದೀನಿ ಕಳೆದ ವೀಡಿಯೋದಲ್ಲಿ. ಹುಳಿಗೊಜ್ಜು ಹೇಗೆ ಮಾಡೋದು ಪೊಂಗಲ್ ಜೊತೆಗೆ ಅಂತ ಅದನ್ನು ಬೇಕಾದ್ರೆ ಕಾಂಬಿನೇಷನ್ ಮಾಡ್ಕೋಬೋದು, ಯಾವುದಾದ್ರೂ ಮಾಡ್ಕೋಬೋದು. ಈಗ ಮೊಸರು ಪೊಂಗಲ್ ರೆಡಿ ಆಯಿತು ನೋಡಿ. ಈ ಥರ ಸರ್ವಿಂಗ್ ಬೌಲ್ಗೆ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಸರ್ವಿಂಗ್ ಪ್ಲೇಟ್ಗೆ ನಾನು ಇದನ್ನು ಚಟ್ನಿ ಕಾಂಬಿನೇಷನ್ ಜೊತೆ ಮಾಡಿದ್ದೀನಿ. ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.